ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಅಮ್ಮನಟ್ಟಿ ಹರೀಶ ಏನು ಯಾವುದೋ ಸಿಂಹ ಅಂತ ಈಕಣ ಸಿಂಹ ಅಲ್ಲ, ಅವನು ತಿಮ್ಮ. ಯಾಕೆ ಅಂತಂದರೆ ಇಂಜಿನಿಯರಿಂಗ್ ಮಾಡೀನಿ ಅಂತ ಹೇಳ್ಕೊಂಡು ಊರಿಗೆ ಬಂದ. ಇಂಜಿನಿಯರಿಂಗ್ ಮಾಡಿರೋ ವ್ಯಕ್ತಿ ಹೆಂಗಿರ್ಬೇಕು ಅಂದರೆ ಊರಲ್ಲಿ ಎಲ್ಲರ ಜೊತೆಗೂ ಅಡ್ಜಸ್ಟ್ ಮಾಡ್ಕೊಂಡು ಶಾಂತ ಸ್ವಭಾವದಲ್ಲಿ ಇರಬೇಕು. ಇವನು ಶಾಂತ ಸ್ವಭಾವ ವ್ಯಕ್ತಿ ಅಲ್ಲ, ರೌಡಿ. ಯಾಕೆಂದರೆ ಸಿ ಕ್ಯಾಮ್ರಾನೇ ಮನೆ ನುಗ್ಗಿ ಮುರಿತಾನೆ, ದೇವಸ್ಥಾನಗಿರೋ ನುಗ್ಗಿ ಮುರಿತಾನೆ. ಇವತ್ತು ಹೇಳ್ತಾನೆ ಪೂಜಾರಿ ಹೊಡಿತಾನೆ, ಇವತ್ತು ಹೇಳ್ತಾನೆ ನಮಗೆ ಲೆಕ್ಕ ಬೇಕು ಅಂತ. ಯಾಕೆ ಲೆಕ್ಕ ಕೊಡಬೇಕು ಹರೀಶ ನಿನಗೆ? ನಮ್ಮ ಕಮಿಟಿಲಿ ತೀರ್ಮಾನ ಆಗುತ್ತೆ, ನಮ್ಮ ಕಮಿಟಿಲಿ ಅಯವ್ಯಯ ಆದಮೇಲೆ ನಾವು ಲೆಕ್ಕ ಕೊಡ್ತೀವಿ. ದೇವಸ್ಥಾನದ ಹುಂಡಿ ಹಣವನ್ನು ನಾವು ಏನು ಬ್ಯಾಂಕ್ ಖಾತೆಯಿಂದ ಖರ್ಚು ಮಾಡಿದ್ದೀವಿ ಅದನ್ನು ಕಮಿಟಿಲಿ ಲೆಕ್ಕ ಕೊಡ್ತೀವಿ. ನಿನಗೆ ಕೊಡಬೇಕು ಅಂತ ಯಾವುದೇ ಇದರಲ್ಲಿಲ್ಲ. ನೀನು ಒಬ್ಬ ದೇವಸ್ಥಾನದ ಭಕ್ತ, ಅರ್ಥ ಆಯ್ತಾ? ನೀನು ಜನರಲ್ ಬಾಡಿ ಮೀಟಿಂಗ್ ಕರೆದಿರ್ತೀವಲ್ಲ ಅವತ್ತೇ ಭಾಗವಹಿಸ್ಬೇಕಾಯ್ತು ನೀನು. ಅದು ಬಿಟ್ಬಿಟ್ಟು ಮೀಟಿಂಗ್ನೇ ಹಾಳು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕ್ಯಾಮ್ರಾ ಮುರಿದೆ. ದೇವಸ್ಥಾನದ ಜಾತ್ರೆ ನಡೀಬಾರ್ದು ಅಂತವ ಎಷ್ಟೆಲ್ಲ ತೊಂದರೆ ಕೊಟ್ರಿ ನೀವು. ನಾವು ಕಮಿಟಿಯವ್ರು ಹೋಗಿ ಹೈಕೋರ್ಟ್ ಹೋಗಿ ಆದೇಶ ತಂದು ಜಾತ್ರೆ ಮಾಡಿತ್ತು ಹರೀಶ, ನೀನು ಮಾಡಿರಲಿಲ್ಲ. ಅಷ್ಟು ಫಸ್ಟ್ ಮಾಹಿತಿ ಇರಲಿ. ಹೇಳ್ತೀಯ ದುಡ್ಡು ತಗೊಂಡೋಗಿದ್ದಾರೆ, 8 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕಿದ್ದಾರೆ, ಬಿಡಿಸಿದೀವಪ್ಪ, ಬಿಡಿಸ್ಬಿಟ್ಟು ಕಮಿಟಿ ಮುಂದೆ ನಾವು ಲೆಕ್ಕ ಕೊಡ್ತೀವಿ. ಲೆಕ್ಕ ನಾವೇನು ಮಾಡಬೇಕು ಆಡಿಟ್ ಮಾಡಿಸಿ ಅದೇನು ಅಯವ್ಯಯ ಇದೆ ಅದು ಮಾಡಿ ರೆಡಿ ಮಾಡಿ ಕೊಡ್ತೀವಿ. ಅರ್ಥ ಆಯ್ತಾ? ನಿನಗೆ ಯಾವುದೇ ಥರದ ಲೆಕ್ಕ ಕೊಡೋಂಗಿಲ್ಲ. ಆಮೇಲೆ ನೀನು ಹೇಳ್ದಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ತಂದೀನಿ ಅಂತ, ನೀನು ಅಧಿಕೃತ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲ ಅದು. ಅದರಲ್ಲಿ ಬ್ಯಾಂಕ್ ಸೀಲು ಸೈನ್ ಇರುತ್ತೆ, ಅದು ಫೇಕ್ ಮಾಡ್ಕೊಂಡಿದೀಯಾ. ಅರ್ಥ ಆಯ್ತಾ? ನಿನಗೆ ಯಾರು ಫೇಕ್ ಡಾಕ್ಯುಮೆಂಟ್ ಕೊಟ್ಟಿದಾರಲ್ಲ ಅವರು ಕೂಡ ಜೈಲಿಗೆ ಹೋಗ್ತಾರೆ. ಅರ್ಥ ಆಯ್ತೇನೋ ಹರೀಶ? ನೀನು ದೇವಸ್ಥಾನದ ಗರ್ಭಗುಡಿ ನುಗ್ಗಿ ಪೂಜಾರ ಮೇಲೆ ಅಲ್ಲೇ ಮಾಡ್ತೀಯ. ಆ ವಿಡಿಯೋ ನೋಡು. ಅಲ್ಲೇ ಮಾಡಿಬಿಟ್ಟು ಹೇಳ್ತೀಯ, ಏನಂತ ಹೇಳ್ತೀಯ, ಕೋಟ್ಯಾಂತರ ರೂಪಾಯಿ ದುಡ್ಡು ಬಿಡಿಸಿ. ಎಷ್ಟು ಕೋಟಿ? ನಾನು ಕಾರ್ಯದರ್ಶಿ ಆದಮೇಲೆ ವ್ಯವಸ್ಥಿತವಾಗಿ ಎಲ್ಲ ಸದಸ್ಯರಿಗೂ ನೋಟಿಸ್ ಕೊಟ್ಟು ಮೀಟಿಂಗ್ ಕರೆದಿರ್ತೀವಿ. ಏನು ಮಾಡಿದೆ? ಮಾತಾಡ್ತೀರಿ, ಹೇಳ್ತಾ ಇದ್ದಲ್ಲ ಟ್ರಸ್ಟ್ ಹಾಕಿ ದುಡ್ಡು ಹಾಕ್ಬೇಕು ಅಂತ. ಯಾವ ಥರ ಮಾಡಬೇಕು ಅಂತ ಎಲ್ಲ ನಮಗೆ ಗೊತ್ತಿದೆ. ನಿನ್ನಿಂದ ಕಲಿಬೇಕಾಗಿಲ್ಲ. ನಾವು ಎಲ್ಲ ಸದಸ್ಯರನ್ನು ಕರೆದು ನೋಟಿಸ್ ಮುಖಾಂತರ ಮೀಟಿಂಗ್ ಮಾಡ್ತೀವಿ. ಆ ಮೀಟಿಂಗ್ ನಡೀಬಾರ್ದು ಅಂತ ನೀನು ಅಲ್ಲೇ ಮಾಡ್ತೀಯ. ಆದರೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಸಹಕಾರದಿಂದ ಮೀಟಿಂಗ್ ಮಾಡಿ ಎಲ್ಲ ಸರ್ವ ಸದಸ್ಯರ ಒಮ್ಮತದ ಮೇರೆಗೆ ಹೈಕೋರ್ಟ್ಗೆ ಆದೇಶ ತಂದು ಜಾತ್ರೆ ಮಾಡ್ತೀವಿ. ಅದು ನಿನಗೆ ಫಸ್ಟ್ ಮಾಹಿತಿ ಇರಲಿ. ಆಮೇಲೆ SM ಗ್ರೂಪ್ ಅಂತ ಮಾಡಿದ್ದಲ್ಲಪ್ಪ ಬೆಂಗಳೂರಲ್ಲಿ, ಏನಾಯ್ತದು? SM ಅಂದ್ರೆ ಏನು? ದೇವ್ರ ಹೆಸರಲ್ಲಿ ಇಟ್ಕೊಂಡಿದ್ದಲ್ಲ. ಆಮೇಲೆ ಫೇಸ್ಬುಕ್ ಖಾತೆನ ದೇವ್ರ ಹೆಸರಾಗಿ ಇಟ್ಕೊಂಡಿದ್ದೆ. ದೇವ್ರ ಹೆಸರಾಗಿ ಇಟ್ಕೊಂಡು ಇದ್ಯಾರೋ ಏನೋ ಪಾಪ ಈ ದೇವಸ್ಥಾನದ ಇದು ಖಾತೆ ಅನ್ನೋ ಥರ ಬಿಂಬಿಸಿ ಜನಗಳಿಗೆ ಮರಳು ಮಾಡಿ ಜನ ಎಲ್ಲ ಜಾಸ್ತಿ ಆದ್ಮೇಲೆ ನಿನ್ನ ಹೆಸರು ಇಟ್ಕೊಂಡಿಯೇ ಈಗ. ಅರ್ಥ ಆಯ್ತಾ? ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡೋದು ಬಿಡು. ನೀನೇನು ಹೇಳ್ದಲ್ಲ ಈಗ, ಅದ್ಯಾವುದೋ ವಿಚಾರ ಹೇಳ್ದಲ್ಲಪ್ಪ, ಇಷ್ಟು ದುಡ್ಡು ಬಿಡಿಸ್ಯಾರೆ ಆಮೇಲೆ ಮಾಡಾಳ್ ಗೌರಮ್ಮಂದು ಟ್ರಸ್ಟಿಗೆ ಹಾಕಿದ್ದಾರೆ ಅಂತ. ನಾವು ಆ ಸಂದರ್ಭದಲ್ಲಿ ಜಾತ್ರೆ ನಡೆದಿರಲಿಲ್ಲ. ಆ ಉದ್ದೇಶಕ್ಕೆ ಹೋಗಿ ದುಡ್ಡಿನ ವಿಚಾರನ ನಾವು ಹೆಂಗೆ ಚೇಂಜ್ ಮಾಡ್ಬೇಕು ಆ ಥರ ಮಾಡ್ಕೊಂಡಿದ್ದೀವಿ. ಅದು ನಮ್ಮ ಕಮಿಟಿಗೆ ಸಂಬಂಧಪಟ್ಟ ವಿಚಾರ. ನೀನು ಹೇಳ್ದಲ್ಲ ನಮ್ಮ ಊರಲ್ಲಿ ಶಾಂತಿಯುತ, ಯಾವ ನೀ ಶಾಂತಿಯುತ ಇರ್ತಿದೀಯಾ? DRV ನಿಂತ್ಕೊಂಡಾಗ ಮಾಡಿದಲ್ಲ ನಮ್ಮೂರಲ್ಲಿ. ಹೋದ ಶುಗಾದಿ ಜಾತ್ರೆ ಖುಷಿಯಿಂದ ಮಾಡಿದ್ವಲ್ಲ. NR ಸಂತೋಷಣ್ಣ ಬರಲಿಲ್ಲ ಅಂದ್ರೆ ಜಾತ್ರೆ ಮಾಡೋಕ್ಕಾಗದನಪ್ಪ ಹರೀಶ? ನೀನು NR ಸಂತೋಷಣ್ಣನ ಜೊತೆ ಮಾತಾಡಿದೀಯಲ್ಲ ಈಗ ಹೋದ ಎಲೆಕ್ಷನ್ ಟೈಮಲ್ಲಿ. ನೀನು ಅದ್ಯಾವುದೋ ಒಂದು ರಾಮಾಯಣದ ಹೇಳ್ದಲ್ಲಪ್ಪ, ನೀನು ಇದು ಅರ್ಜುನ ಬಂದ ಮುಂದೆ ಕಾರಣ, ಅರ್ಜುನ ಬಂದ ಮುಂದೆ ಕಾಪಾಡಿದೆ ಕಾರಣ ನಮ್ಮನ್ನ ಅಂತ ಹೇಳ್ದಲ್ಲಪ್ಪ. ಇವತ್ತು ಸಂತೋಷಣ್ಣ ಸರಿ ಇಲ್ವಾ ನಿನಗೆ ಹರೀಶ? ಸಂತೋಷಣ್ಣರು ಹೋದಷ್ಟೇ ಬರಲಿಲ್ಲ ಅಂದರೆ ಜಾತ್ರೆ ಆಗ ಸ್ಟೇಜಲ್ಲಿ ಇತ್ತ ಜಾತ್ರೆ? ಸಂತೋಷಣ್ಣವ್ರು ಬಂದು ಜಾತ್ರೆ ಮಾಡಿಸಿದ ಮೇಲೆ ಏನೋ ಹೇಳ್ದಲ್ಲ 6 ಲಕ್ಷ ರೂಪಾಯಿ ದುಡ್ಡನ್ನು ಕೂಡ ಸಂತೋಷಣ್ಣವ್ರು ತಗೊಂಡೋದ್ರು ಅಂತ. ಸಂತೋಷಣ್ಣವರು ತಗೊಂಡು ಹೋಗಿರ್ಲಿಲ್ಲ. ನಾವು ಕೂಡ ಕಮಿಟಿ ಅಕೌಂಟ್ಗೆ ಹಾಕಿ ಬರ್ತೀವಿ ಅಂದಾಗ ನೀನು ಏನಂದ ಹೇಳು? ಏನಂದೆ? ಅಣ್ಣ ನಿಮ್ಮ ಸಮ್ಮುಖದಲ್ಲೇ ಕಮಿಟಿ ಅಕೌಂಟ್ಗೆ ಹಾಕಿ ವ್ಯವಹಾರ ಮಾಡೋಕೆ ಬಿಡೋಣ ಅಂದೆ. ಈಗೇನೋ ಹೇಳ್ದಲ್ಲ ಟ್ರಸ್ಟ್ ರಿನ್ಯೂವಲ್ ಮಾಡಕ್ಕೆ ಮಾಡಿದ್ದು ಅಂತ. ಅದಲ್ಲ, ನಾವು ಕಮಿಟಿಯವ್ರು ತೀರ್ಮಾನ ಮಾಡಿ 6 ಲಕ್ಷ ರೂಪಾಯಿ ಮಾತ್ರ ತಗೋಬೇಕು ಜಾತ್ರೆಗೆ ಅಂತ ತೀರ್ಮಾನ ಮಾಡಿದ್ದು. 6 ಲಕ್ಷ ತಗೊಂಡೆ ಬ್ಯಾಂಕಿಗೆ ಹಾಕಿ ತಂದು ಕೊಟ್ಟು ವ್ಯವಹಾರ ಮಾಡಿದ್ವಿ ನಾವು ಟ್ರಸ್ಟೇನು. ಅರ್ಥ ಆಯ್ತಾ? ಮತ್ತು 3 ಲಕ್ಷ ಶಾರ್ಟೇಜ್ ಆದಂಥ ಟೈಮಲ್ಲಿ 3 ಲಕ್ಷನೂ ಕೂಡ ತೆಗೆದು ಅಕೌಂಟಿಗೆ ಹಾಕಿ ಅಕೌಂಟಿಂದಲೇ ನಾವು ವ್ಯವಹಾರ ಮಾಡಿದ್ದೀವಿ. ಯಾವುದೂ ನಮ್ಮ ದೇವಸ್ಥಾನದಲ್ಲಿ ಫೇಕ್ ಆಗಿಲ್ಲ. ಜನಗಳು ಯಾರು ಕೂಡ ಇವನ್ ಮಾತಿ ತಲೆನೇ ಕೆಡಿಸ್ಕೋಬೇಡಿ. ಏನು ಇವ್ ದೇವಸ್ಥಾನದಲ್ಲಿ ಧರ್ಮದರ್ಶಿ ಥರ ಓಡಾಡ್ಕೊಂಡಿದ್ನಲ್ಲ, ಜನಗಳನ್ನ ಮರಳು ಮಾಡ್ತಿದ್ದಲ್ಲ, ಇವನಿಗೂ ಈ ದೇವಸ್ಥಾನಕ್ಕೂ ಯಾವುದೇ ರೀತಿ ಸಂಬಂಧವಿಲ್ಲ. ಇವನು ಏನಿದ್ರು ಕೂಡ ಮಾಳಮಜ್ಜಿ ಭಕ್ತ ಇವನು. ಅಷ್ಟು ಬಿಟ್ಟು ಯಾವುದೇ ಥರದ
ಅಧಿಕಾರ ಮಾಡುವಂಥ ವ್ಯಕ್ತಿ ಏನಲ್ಲ. ಅವತ್ತಿನ ಕಾಲದಲ್ಲಿ ನಮ್ಮ ಅಜ್ಜಿಗಳು ಮಾಡ್ಕೊಂಡು ಬಂದಿದ್ರು, ಮೇನೇಜರ್ ಮಾಡಿದ್ರು, ಚಿಕ್ಕ ಮೇನೇಜರ್ ಮಾಡಿದ್ರು, ಎಲ್ಲರೂ ನಮ್ಮೂರಲ್ಲಿ ಇದೆ, ಕೆಲವು ಮಹಾರಾಜರು ಎಲ್ಲರೂ ಕೂಡ ಮುಖಂಡರುಗಳು ಮಾಡ್ಕೊಂಡು ಬಂದಿದ್ದು. ಅದಾದ್ಮೇಲೆ ಕಾನೂನು ಪ್ರಕ್ರಿಯೆ ಪ್ರಕಾರ ಟ್ರಸ್ಟ್ ರಚನೆ ಮಾಡ್ಕೊಂಡು ಯಾವಾಗ ಕುಟುಂಬಗಳು ಮಾಡ್ಕೊಂಡು ಬಂದಿದ್ದು ಆವಾಗ ಕುಟುಂಬದಲ್ಲಿ ಮಾಡ್ತಾವ್ರೆ. ಅರ್ಥ ಆಯ್ತಾ ಹರೀಶ? ಇದನ್ನ ಇಲ್ಲಿ ನಿಲ್ಸು. ಸಂತೋಷನ ಬಗ್ಗೆ ಏನು ಅಪಪ್ರಚಾರ ಮಾಡ್ತಿದ್ದೀರಾ ಬಂಗಾರ ತಂದಿದ್ರು ಅಂತ. ನಮ್ಮ ಅಕೌಂಟಲ್ಲಿ ನಮ್ಮ ಟ್ರಸ್ಟ್ ಉಂಡಿಯಲ್ಲಿ ದುಡ್ಡು ಎಷ್ಟು ಸಿಕ್ಕಿತ್ತು ಅಷ್ಟನ್ನು ಅಕೌಂಟ್ಗೆ ಹಾಕಿದ್ದೀವಿ. ಯಾವುದೇ ಬಂಗಾರನ ನೀನು ತಂದಿಲ್ಲ, ಅದು ನಿನಗೆ ಮಾಹಿತಿ ಇರಲಿ. ಹೇಳ್ತೀಯಲ್ಲ ಬಂಗಾರ ಮೇಲ್ನೋಟಕ್ಕೆ ಟೆಸ್ಟ್ ಮಾಡಿಸಿ ಕೊಡ್ಸೋದು ಅಂತ, ಅದು ಯಾವುದು ನಿನಗೆ ಮಾಹಿತಿನೇ ಇಲ್ಲ. ಸುಳ್ಳು ಯಾಕೆ ಕೊಡ್ತೀಯ ನೀನು? ನೀನು ಯಾರು ಅದಕ್ಕೆ? ಏನಕ್ಕದು? ನೀನು ಅದೇನ ಕುಂತಿಯಲ್ಲ ಅವತ್ಲುವೆ. ನಾವು ದೇವಸ್ಥಾನದಲ್ಲಿ ಉಂಡಿಯಲ್ಲಿ ಸಿಕ್ತಂಥ ಬಂಗಾರಗಳೆಲ್ಲ ಪ್ರದರ್ಶನ ಮಾಡಬೇಕಾದ್ರೆ ನೀನು ಕೂತಿದೀಯ ಅಲ್ಲಿ, ಸಾರ್ವಜನಿಕವಾಗಿ ಭಾಗವಹಿಸಿದೀಯಾ? ಫಸ್ಟ್ ಅದನ್ನು ನಿಲ್ಲಿಸೋ. ನೀನು ರಾಜಕೀಯ ಮಾಡೋದಾದರೆ ರಾಜಕೀಯವಾಗಿ ಬೆಳಿ, ಕ್ಷೇತ್ರನ ದುರುಪಯೋಗ ಪಡಿಸ್ಕೋಬೇಡ ಹರೀಶ. ಅದು ಫಸ್ಟು ನಿನ್ನ ಮಾಹಿತಿ ಕರೆಕ್ಟಾಗಿ ತಗೋ. ಊರ ಜನನ ದಿಕ್ ತಪ್ಪಿಸ್ಬೇಡ, ಭಗತರನ್ನ ದಿಕ್ ತಪ್ಪಿಸ್ಬೇಡ ಅಷ್ಟೇ. ಮತ್ತು ನಾನು ಶ್ರೀ ಗಂಗಾಮಳಿಕಾ ಕ್ಷೇತ್ರಾಭಿವೃದ್ಧಿ ಮಂಡಳಿ ಟ್ರಸ್ಟಿನ ಕಾರ್ಯದರ್ಶಿ ಹೇಳ್ತಿದ್ದ ವಿಚಾರ ಏನಂದರೆ, ಇವನು ದೇವರ ಹೆಸರಲ್ಲಿ ಫೇಸ್ಬುಕ್ ಪೇಜ್ ಓಪನ್ ಮಾಡಿದ್ದ ಮತ್ತು ಧರ್ಮದರ್ಶಿ ಥರ ಗೆಟಪ್ ಹಾಕೊಂಡು ನಾನೇ ಧರ್ಮದರ್ಶಿ ಅನ್ನೋ ಥರ ಬಿಂಬಿಸಿ ಜನಗಳನ್ನ ದಾರಿ ತಪ್ಪಿಸಿ ಏನು ಇಷ್ಟು ದಿನ ಓಡಾಟ ಮಾಡಿದ್ನೋ, ಇವನಿಗೂ ಈ ದೇವಸ್ಥಾನಕ್ಕೆ ಯಾವುದೇ ರೀತಿ ಸಂಬಂಧವಿಲ್ಲ. ಇವನು ಕೂಡ ಅಮ್ಮನಟ್ಟಿಗಲಿ ಗ್ರಾಮಸ್ಥ. ಇವನಿಗೂ ಈ ದೇವಸ್ಥಾನಕ್ಕೂ ಸಂತೋಷನರ್ಗೂ ಬಂಗಾರ ತಂದಿರೋದಕ್ಕೂ ಯಾವುದೇ ಥರ ಸಂಬಂಧ ಇಲ್ಲ. ಈ ಟ್ರಸ್ಟಿಗೂ ಅವನಿಗೂ ಸಂಬಂಧ ಇಲ್ಲ. ಎಲ್ಲ ಭಕ್ತರು ಕೂಡ ಮುಂದೆ ಯಾವುದೇ ವಿಚಾರ ಹರಿಕೆ ಮತ್ತು ವಸ್ತ್ರಗಳನ್ನ ಯಾವುದೇ ಒಡವೆ ವಸ್ತ್ರ ಕೊಡೋದಿದ್ರು ಕೂಡ ಟ್ರಸ್ಟಿನ ಗಮನಕ್ಕೆ ತರಬೇಕು. ಇಲ್ಲ ಉಂಡಿಯಲ್ಲಿ ನೇರವಾಗಿ ಭಕ್ತರೆಯ ಉಂಡಿಯಲ್ಲಿ ಹಾಕಬೇಕು. ಯಾರು ಕೂಡ ಇವನ ಮಾತಿಗೆ ಮರಳಾಗಿ ಯಾರು ಕೂಡ ಇವನಿಗೆ ಯಾವುದೇ ರೀತಿ ಹಣ ಸಂಧಾನ ಮಾಡೋದಾಗ್ಲಿ, ಒಡವೆ ಅವನಿಗೆ ಸಂಧಾನ ಮಾಡೋದಾಗ್ಲಿ ಯಾವುದು ಕೂಡ ಮಾಡಬಾರ್ದು. ನಮಸ್ಕಾರ ಸ್ನೇಹಿತರೆ. ಯಾರೋ ಒಬ್ಬ ಗಿರಾಕಿ ಮಧ್ಯಾಹ್ನ ಒಂದು ವಿಡಿಯೋ ನೋಡಿದ್ವಿ. ನಾವೇನು ಇವನು ವಿಡಿಯೋಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದು ಬೇಕಾಗಿಲ್ಲ ಅಂತೇಳಿ ಸುಮ್ಮನೆ ಇದ್ವಿ. ಈ ಗಿರಾಕಿಗೆ ಹಗ್ಗುಂದ ಬ್ಯಾಂಕಲ್ಲಿ ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಬಂದಿದ್ದೆ, ಹರೀಶ ಅಂತೇಳಿ ನಮ್ಮೂರನ್ನು. ಲೋನ್ ಕೊಡಿಸಿದ್ದೆ, ಮಲ್ಲಿಕಾರ್ಜುನ್ ಮ್ಯಾನೇಜರ್ ಇದ್ದರು, ಅವ್ರಿಗೆ ಹೇಳಿ ನಾನೇ ಒಂದಿನ ಲೋನ್ ಕೊಡಿಸಿದ್ದೆ ಗಿರಾಕಿಗೆ. ಈ ಗಿರಾಕಿ ಏನು ಮಾಡ್ತಾನೆ ಅಂದರೆ, ಇವನು ಅಮ್ಮನಟ್ಟಿ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡ್ತಾನೆ. ಇವನು ಟ್ರಸ್ಟ್ಗೂ ಇವನಿಗೂ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ಮನುಷ್ಯ ಏನು ಅಂದರೆ ಗಂಗಾಮಳಿಕಾ ಕ್ಷೇತ್ರಾಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಅಂತೇಳಿ ಒಂದ್ಸಲ ವಿಡಿಯೋದಲ್ಲೂ ಕೊಟ್ಟಿದ್ದೆ. ಆವಾಗಲೇ ನಾವು ಕಂಪ್ಲೇಂಟ್ ಕೊಡ್ತಿದ್ದು. ಕಂಪ್ಲೇಂಟ್ ಕೊಡೋ ಹೊತ್ತಿಗೆ ಅದು ಸುಮ್ಮನಾದ ಗ್ರಾಮಸ್ಥರು ಹೇಳಿ ಇವನು ಸುಮ್ಮನಿದ್ದ. ಈಗ ಮತ್ತೆ ಬಾಲ ಬಿಚ್ಚಿದ್ದಾನೆ ಈ ಮನುಷ್ಯ. ಈ ಮನುಷ್ಯಂದು ಏನು ಗುಣ ಅಂದರೆ ಎಲ್ಲ ಥರಲ್ಲೂ ಇದೆ ಇವಂದು. ಅಲ್ಲೆಲ್ಲ ಇವು ಸೇನೆ ಕಟ್ಟಿದ್ದ, ಅದಕ್ಕೂ ಮಣ್ಣು ಹಾಕಿ ಬಂದ. ಅದೊಂದು ಕಾರ್ ಇಟ್ಟಿದ್ದೇನೆ, ಅದು ಗೆದ್ಲಿ ಹಿಡಿತಿದ್ದು. ಇವನ್ ಕಾರ್ನೇ ಸರಿ ಮಾಡಿಸ್ಕೊಳಕ್ಕಾಗಲ್ಲ. ದೇವ್ರ ಬಸ್ ಹಿಂಗೆ ತೋರ್ಸೋಕೆ ಹೋಗ್ತಾನೆ. ದೇವ್ರ ಬಸ್ಸು ನಿಂತಿದೆ. ಅವತ್ತು ಏನೇನು ಕಾನೂನು ಪ್ರಕಾರವಾಗಿ ಏನೇನಾಗಿದೆ ಅದು ನಾವು ತಂದಿರೋ ಬಸ್ ಅಲ್ಲ, ಯಾರು ತಂದಿರೋದು ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಈ ಮನುಷ್ಯ ಗಂಗಾಮಳಿಕಾ ಕ್ಷೇತ್ರಾಭಿವೃದ್ಧಿ ಒಂದು ಫೇಕ್ ಡಾಕ್ಯುಮೆಂಟ್ ಹಿಡ್ಕೊಂಬಂದಾನೆ. ಬ್ಯಾಂಕಲ್ಲಿ ಅಷ್ಟು ದುಡ್ಡು ಡ್ರಾ ಮಾಡಿದ್ರು, ಇಷ್ಟು ದುಡ್ಡು ಡ್ರಾ ಮಾಡಿದ್ರು, ಅಷ್ಟು ಇದು ಮಾಡಿದ್ರು ಅಂತ. ಈ ಗಿರಾಕಿಗೆ ಹೇಳ್ತೀನಿ, ಅಮ್ಮನಟ್ಟಿಲಿ ಊಟದಲ್ಲಿದ್ದೇನಪ್ಪ ಗಿರಾಕಿ. ಸುತ್ತಲೂ ಎಲ್ಲ ನಾವು ಮಾಡಿದ್ದೀವಲ್ಲ, ಯಾರು ಮಾಡಿರೋದು? ರಾಜಗೋಪುರ ಕಲ್ಲು ಕೆಲಸ ಮುಗ್ದಿದೆ, ಅದಕ್ಕೆ ಯಾರು ಮಾಡಿರೋದು? ರೋಡ್ ಆರ್ಚ್ ಮಾಡಿದಾರಲ್ಲ ಯಾರು? ಇವೆಲ್ಲ ನೀನು ಮಾಡಿದ್ದೇನಪ್ಪ ಗಿರಾಕಿ. ಈ ಗಿರಾಕಿಗೆ ಒಂದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವನು ಹತಾಶರಾಗೇನು ಇವನು. ಪಾಪ ಈ ಹುಡುಗ ಯಾವಾಗಲೂ ಹಂಗೆ ಇವನು ಸಣ್ಣದರಲ್ಲಿ ಓದಿ ವಿದ್ಯಾವಂತ ಆಗಬೇಕು ಅನ್ನೋ ಆಸೆ ಇತ್ತು ಇವನಿಗೆ. ಆ ಆಸೆಯಲ್ಲಿ ಇವನು ಅದರಲ್ಲೂ ಈಡೇರಲಿಲ್ಲ. ರಾಜಕೀಯವಾಗಿ ಇವು ಸೇನೆ ಕಟ್ಟಿಬಿಟ್ಟ. ಇವು ಸೇನೆ ಕಟ್ಟಿ ಅಲ್ಲಿ ಏನಾಯ್ತ ಇವನು ಅದನ್ನೂ ಬಿಟ್ಟು ಬಂದ್ಬಿಟ್ಟ. ಲಾಸ್ಟ್ಗೆ ಇವನು ವಿದ್ಯಾವಂತಾಗಿ ಇಂಜಿನಿಯರಿಂಗ್ ಮಾಡೀನಿ ಅಂತೇಳಿ ಪಾಪ ಯಾವ ಪರಿಸ್ಥಿತಿ ಬಂತು ಹರೀಶ ನಿನಗೆ? ನೀನು ನೋಡ್ರಿ ನನಗೂ ನೋವಾಗುತ್ತೆ ಕಣೆ. ನಿನ್ನ ಥರ ದುರಂತ ನಾಯಕ ಅಮ್ಮನಟ್ಟಿಲಿ ಯಾರು ಇಲ್ಲ ಕಣೆ. ನಾನು ಹೇಳ್ತಾ ಇದ್ದೀನಿ ಇವತ್ತು, ನಿನ್ನ ಥರ ದುರಂತ ನಾಯಕ ಯಾರೂ ಇಲ್ಲ ಅಮ್ಮನಟ್ಟಿಲಿ. ಯಾಕೆಂದರೆ ನೀನು ಯಾವುದ್ರಲ್ಲೂ ಪಾಪ ಸಕ್ಸಸ್ ಆಗೋಕ್ಕಾಗಿಲ್ಲ. ನಿನ್ನ ನೋವು ನನಗೆ ಅರ್ಥ ಆಗ್ತಾಯಿದೆ. ಪಾಪ ನೀನು ಯಾವುದ್ರಲ್ಲೂ ಸಕ್ಸಸ್ ಆಗಲಿಲ್ಲ. ಆಗದಲ್ಲೇ ನೀನೇನು ಮಾಡಿದೆ, ಅಮ್ಮನಟ್ಟಿ ದೇವಸ್ಥಾನದಲ್ಲಿ ಏನಾದ್ರು ಮಾಡಿ ಟ್ರಸ್ಟಿಗೆ ತೋರ್ಕೊಳ್ಳೋಣ ಅಂತ ಬಂದೆ. ಪಾಪ ನಿನಗೇನಾರ ಜೀವದಾನ ಮಾಡಿದ್ರು, ನಿನಗೇನಾರ ಅಮ್ಮನಟ್ಟಿಲಿ ಇರೋಕ್ಕೆ ಅವಕಾಶ ಕೊಟ್ಟರು ಅಂದರೆ ಅದು ಎನ್ನಾರು ಸಂತೋಷ. ಪಾಪ ನೀನು ಊರಿಗೆ ಬರ್ಬೇಕಾದ್ರೆ ನೋಡಿ ಬರ್ತಿದ್ದೆ ಯಾರಿದ್ದಾರೋ ಯಾರಿಲ್ವಾ ಅಂತ. ಇವತ್ತು ಪಾಪ ಓಡಾಡ್ತಾ ಇದೀಯಾ. ಆದರೆ ನೀನು ಬೆಳ್ಕೊಳೋದಕ್ಕೆ ನನ್ನ
ಇಚ್ಛೆ ಇಲ್ಲ. ಪಾಪ ನೀನೇನು ಗ್ರಾಮ ಪಂಚಾಯತಿ ಮೆಂಬರ್ ಹಾಕಲ್ಲ, ಹಾಗಾಗಿ ನಾವೇನು ಬಿಡ್ತೀವ, ನೀನು ನೋಡ್ತಿದ್ದೀಯಲ್ಲ. ಆದರೆ ನಾನು ನಿನ್ಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ರಾಜಕೀಯವಾಗಿ ಆರೋಪ ಮಾಡಬೇಕಾದ್ರೆ, ಸಾರ್ವಜನಿಕ ಆರೋಪ ಮಾಡಿದ್ರೆ ಸರಿಯಾದ ಡಾಕ್ಯುಮೆಂಟ್ ಇಟ್ಕೊಂಡು ಆರೋಪ ಮಾಡು. ನಾವೇನಾರ ದುಡ್ಡು ಹೊಡೆದಿದ್ರೆ, ನಾವೇನಾರ ಹಣ ಹೊಡೆದಿದ್ರೆ ನಮಗೆ ಶಿಕ್ಷೆ ಕೊಡಿಸು. ನೀನೇ ಎಂಡೋಮೆಂಟ್ ಕಮಿಷನ್ಗೆ ಅರ್ಜಿ ಬರೆದಿದ್ದೆ, ಪಾಪ ನಮ್ಮ ಸಂತೋಷ್ ಅಣ್ಣರಿಗೆ ಸುಳ್ಳು ಮಾಹಿತಿ ಹೇಳಿ ಮುಜರಾಯಿ ತಾಳಿ ಅಮ್ಮನ್ನ ಅಂತ. ಆದರೆ ನಿನಗೇನಾಯಿತು ಪಾಪ, ನಿನ್ನ ಪರಿಸ್ಥಿತಿ ಏನಾಯಿತು, ಅಲ್ಲೂ ಯಾಕೆ ನಾವು ಇದು ಆಗಲಿಲ್ಲ ಅಂತೇಳಿ ಮತ್ತೆ ದೇವಸ್ಥಾನಕ್ಕೆ ಬಂದು ತೂರ್ಕೊಂಡೆ, ದೇವ್ರ ಮುಂದೆ ಹೋಗೋದು. ಪಾಪ ನಾವು ದೇವ್ರ ಮುಂದೆ ಹೋದಾಗ ನಾವೇನು ಅನ್ನಕ್ಕಾಗ್ತಾ, ಇದು ಹಾಕ್ಯಣೋದು, ಬಿಲ್ಡಪ್ ಕೊಡೋದು ಮಾಡಿದೆ, ಶೆಲ್ಲೆ ಹಾಕ್ಯಣೋದು. ಈಗ ನಿನಗೆ ನೋವಾಗಿರೋದು ಒಂದೇ, ಪಾಪ ದೇವ್ರು ಹೋಗ್ತಾ ಇಲ್ಲ, ದೇವ್ರು ಹೋಗ್ತಾ ಇಲ್ಲ. ನಿನಗೆ ಸ್ವಲ್ಪ ದೇವ್ರು ಹೋದಾಗ ಅಲ್ಲಿ ಊಟ ವಸತಿ ವ್ಯವಸ್ಥೆ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದೆ. ಆದರೆ ದೇವ್ರು ಹೋಗ್ತಾ ಇಲ್ವಲ್ಲ, ನಿನಗೆ ಅದು ಒಂದು ತೊಂದರೆ ಆಗಿದೆ. ನಾನು ಏನು ಮಾಡಲಪ್ಪ, ನನ್ನ ಆಸೆ ಏನು ಅಂದರೆ ಅಮ್ಮನಟ್ಟಿಲಿ ನನ್ನ ಆಸೆ ಇಷ್ಟೇ, ಜಾತ್ರೆ ಆಗಬೇಕು, ಊರ ಕಾರ್ಯಕ್ರಮಗಳಾಗಬೇಕು, ಊರಲ್ಲಿ ಹೆಚ್ಚು ವಿದ್ಯಾವಂತರಾಗಬೇಕು. ಹರೀಶ, ನಾನು ಹೇಳ್ತೀನಿ ನಿನಗೂ ಕಿವಿ ಮಾತು. ನಮ್ಮೂರಲ್ಲಿ ನಿಮ್ಮ ದೊಡ್ಡಪ್ಪನ ನಂತರ, ನಿಮ್ಮ ದೊಡ್ಡಪ್ಪ ಪಾಪ ಗೌರ್ಮೆಂಟ್ ಅಫಿಷಿಯಲ್ ಆಯಿತು, ಅವ್ರ ನಂತರ ಯಾರಾದರೂ ಒಬ್ಬರು ಗೌರ್ಮೆಂಟ್ ಅಫಿಷಿಯಲ್ಲು ಕಸ ಹೊಡೆಯೋರು ಯಾರು ಇದ್ದಾರಾ? ಅಂಗನವಾಡಿ ಟೀಚರ್ ಬಿಟ್ಟು, ಅಂಗನವಾಡಿದೊಂದು ಆಗಬೇಕಿತ್ತು, ಆಗಿದ್ದೆ. ಕಸ ಹೊಡೆಯೋ ಜವಾನ್ರು ಯಾರು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ ನಮ್ಮೂರಲ್ಲಿ? ಹೇಳು. ನೀನು ಓದ್ಬೋದಾಯಿತು, ವಿದ್ಯಾವಂತ ಆಗ್ಬೋದಾಯಿತು. ಅದನ್ನು ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಏನೋ ಆರೋಪ ಮಾಡ್ತೀಯ, ಏನೋ ಗಾಳಿ ಹೊಡಿತೀಯ, ಆಗಲ್ಲ ಕಣ ಹರೀಶ. ಈ ಟ್ರಸ್ಟು ಅಧಿಕೃತವಾಗಿ ಕಾನೂನಾತ್ಮಕವಾಗಿ ಲೆಕ್ಕ ಪರಿಶೋಧಕರಿಂದ ಲೆಕ್ಕ ಆಗಿದೆ. ಲೆಕ್ಕ ಯಾರಿಗೆ ಕೊಡಬೇಕು ಅಂತ ನಮಗೆ ಗೊತ್ತಿಲ್ವ ಹರೀಶ? ನಮ್ದೆಲ್ಲ ಸರಿ ಇಲ್ದಲೇ ಪಾಪ ಉಚ್ಚ ನ್ಯಾಯಾಲಯ ನಮಗೆ ಆದೇಶ ಮಾಡಿದ್ದಾ? ಹೇಳು ನೀನು. ಹಾಂ, ಹೇಳು. 60 ಲಕ್ಷ ದುಡ್ಡು ವಸೂಲಿ ಮಾಡಿರಿ ಅಂತೀಯ. ನೀನು ಯುವಸೇನೆ ಮಾಡಿ 1,000 2,000 ಮೆಂಬರ್ಶಿಪ್ ಮಾಡಿ ಆ ಯುವಸೇನೆ ಬಿಟ್ಟು ಯಾಕೆ ಕೊಡು ಬಂದು ಹೇಳು, ಅದಕ್ಕೆ ಉತ್ತರ ಕೊಡು. ಮಧ್ಯಾಹ್ನ ಫೋನ್ ಮಾಡ್ತೀಯಾ, ಬೆಳಿಗ್ಗೆ ಫೋನ್ ಮಾಡ್ತೀಯಾ, ಅವ್ರ ಮೇಲೆ ಈಗ ನಾವು ಬ್ಯಾಂಕ್ ಮ್ಯಾನೇಜರು ಹೆಂಗೆ ಡಾಕ್ಯುಮೆಂಟ್ ಕೊಟ್ಟರು ನಿಮಗೆ? ಅಧಿಕೃತವಾಗಿ ಕೊಟ್ಟಾರ? ಕೊಟ್ಟಿದ್ರೆ ಅವರೇ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಏನೇನು ಕ್ರಮ ಆಗಬೇಕು ಅದನ್ನು ಮಾಡ್ತೀವಿ. ನಿನ್ನ ಮೇಲೆ ಯಾವ ರೀತಿ ನಮ್ಮ ಟ್ರಸ್ಟ್ ಮೇಲೆ ಅಪಪ್ರಚಾರ ಮಾಡ್ತೀಯಾ ಅದನ್ನು ಮಾಡ್ತೀವಿ ಕಾನೂನಾತ್ಮಕವಾಗಿ. ಕಾನೂನು ರೀತಿ ಬಿಟ್ಟು ನಾವು ನಿನ್ನ ಥರ ಅನಾಗರಿಕಲ್ಲ. ನಾನು ಓದಿದ್ರೆ 7-8ನೇ ಕ್ಲಾಸು, ನೀನು ಓದಿರೋದು ಏನು ಇಂಜಿನಿಯರಿಂಗ್ ಮಾಡಿ ನಿಂತಿ. ಪಾಪ ನೀನು ಅನಾಗರಿಕನ ಥರ ನಡ್ಕೊಂತ ಇದೆಯಲ್ಲ, ನೀನೊಬ್ಬ ಅನಾಗರಿಕ ಅಲ್ವಾ? ನಾಗರಿಕನ ನೀನು? ಹೇಳು, ನಾಗರಿಕತೆ ಇದೆಯಾ ನಿನಗೆ? ನೀನು ಗಿರಾಕಿ ಅಲ್ವಾ? ಆಯಿತು, ನಾವೆಲ್ಲ ಪಾಪ ದೇವರು ಇದರಲ್ಲೇ ಜೀವನ ಮಾಡ್ತೀವಿ ಅಂತ. ನಮ್ಮದು ಜಮೀನು ಎಷ್ಟಿದೆ, ನಾವು ಏನೇನು ದುಡಿತೀವಿ ತೋರಿಸ್ತೀವಿ. ನಮ್ಮ ಉಮೇಶಂದು ಏನಿದೆ, ಶಿವಲಿಂಗಪ್ಪಂದು ಏನಿದೆ, ಪುಟ್ಟಣ್ಣಂದೇನು, ನಿಂದು ಏನಿದೆ ಹೇಳಪ್ಪ? ನಿನಗೊಂದು 20 ಗುಂಟೆ ಜಮೀನು ಬಂದಿರೋದು ಬಿಟ್ಟರೆ ನಿನಗೆ ಬೇರೆ ಆಸ್ತಿ ಏನಾರ ಇದೆಯಾ? ನಿನ್ಗೆ ಹೆಂಗೆ ಬರ್ತಿದ್ದೆ ಮತ್ತು ಈ ಶರ್ಟ್ ಹಾಕೋದು ಇದೆಲ್ಲ ಎಲ್ಲಿ ಎತ್ತುತ್ತಿ ದುಡ್ಡು? ಹೇಳು, ನಮ್ಗೊಂಚೂರು ಕಲಿಸ್ಕೊಡೋದು. ಯಾವ ಥರ ದುಡ್ಡು ಮಾಡ್ತೀಯಾ, ಹೆಂಗೆ ಹೆಚ್ಚಿಗೆ ಮಾಡ್ತೀಯಾ? ಹೇಳು ನೀನು. ಹಾಂ, ಹೇಳ್ಬೇಕಲ್ವ ನೀನು? ಹಾಂ, ಸುಮ್ಮನೆ ಯಾಕೆ ಅಮಾಯಕರನ್ನ ಪಾಪ ಅಕ್ಕಪಕ್ಕ ಕೂರಿಸ್ಕೊಂತೀಯ? ಅವ್ರಿಗೂ ನೋವು ಆಗುತ್ತೆ. ಅಯ್ಯೋ ಯಾಕಪ್ಪ ಹರೀಶ? ಹಾಂ, ಅನಾಗರಿಕವಾಗಿ ನಡ್ಕೋಬೇಡ, ನಾಗರಿಕತೆಯಿಂದ ಇರು, ನಾಗರಿಕನಾಗಿರು. ನೀನು ಓದಿಯ, ವಿದ್ಯಾವಂತನಾಗಿದೆಯಾ? ನಾನು ಹೇಳೋದು, ನಾನು ನಮ್ಮೂರಿಗೆ ಏನೇನು ಮಾಡಿದ್ದೀನಿ ಅಂತ ಹೇಳ್ತೀನಿ. ಸ್ಕೂಲು ಏನು ಚಿಂದಿತ್ತು, ಬಿಲ್ಡಿಂಗ್ ಮಾಡಿಸಿದ ನಾನಲ್ವಾ? ಅದು ಯಾವ ಥರ ಮಾಡಿಸಿದ ಆ ಟೀಚರ್ ಹೋಗಿ ಕೇಳು, ಹೇಳ್ತಾರೆ. ಆಗ ಆ ಟೀಚರು ಕೆಳಗಡೆ ಕೂತ್ಕೊಂತೀವಿ ಮಕ್ಕಳು ಅಂದರು. ನಾನು ಇದೆಲ್ಲ ಕೊಡಿಸಿ ಯಾವ್ದಾರು ಒಂದು ಕೆಲಸ ಹೇಳ ಹರೀಶ ನೀನು. ಒಂದು ನಿನಗೂ ಲೋನ್ ಕೊಡಿಸ್ತೀವಿ, ಎಜುಕೇಷನ್ ಲೋನ್. ಮಲ್ಲಿಕಾರ್ಜುನ್ ಮ್ಯಾನೇಜರು ಬಿಳಿಗಿರಿದ್ದಾರೆ, ನಾವು ವಾರಕ್ಕೊಂದ್ಸರಿ ಅಲ್ಲಿ ಹೋಗ್ತೀನಿ, ಅವ್ರ ಕೈ ಹೇಳಿಸ್ತೀನಿ ಬಾರಪ್ಪ ಯಾರು ಲೋನ್ ಕೊಡಿಸಿ. ನಾನು ನಿನಗೆ ಇಂಜಿನಿಯರಿಂಗ್ ಓದೋಕ್ಕೆ ಅಗ್ಗುಂದ ಬ್ಯಾಂಕಲ್ಲಿ ನಾನೇ ಲೋನ್ ಕೊಡಿಸಿದ್ದು. ಅವಾಗ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ. ಪಾಪ ನೀನು ನನ್ನ ಹತ್ರ ಬರ್ತಿದ್ದೆ ಅವಾಗಲೂ. ಆದರೆ ಯಾವುದ್ರಗಾರ ಸಕ್ಸಸ್ ಆಗು ಹರೀಶ, ಯಾವುದ್ರಗಾರ ಆಗಿ ನೀನು ಸಕ್ಸಸ್ ಆಗು. ಬೇಡ ಜೀವನದಲ್ಲಿ ಹತಾಶರಾಗಿ ಗೊತ್ತು ನಿನ್ನ ಪಾಪ ನೀನು ನೋಡ್ರೆ ನನಗೂ ನೋವಿದೆ. ಪಾಪ ನಮ್ಮ ಹುಡುಗೊಬ್ಬ ದುರಂತ ನಾಯಕನಾದ್ನಲ್ಲ ಅಂತ ನೋವಿದೆ ನನಗೆ. ಆ ನೋವಿಂದ ನಾನು ನಿನಗೆ ಹೇಳ್ತಿದ್ದೀನಿ, ದಯಮಾಡಿ ಪ್ಲೀಸ್ ಹರೀಶ್, ಈ ಸಂದರ್ಭದಲ್ಲಿ ಹೇಳಿ. ಊರಲ್ಲಿ ಕಾರ್ಯಕ್ರಮ ಜಾತ್ರೆ ನಡೀತಾ ಇದೆ. ವರ್ಷಕ್ಕೊಂದ್ಸರಿ ದೇವರು ಹೊರಡಿಸ್ತೀವಿ.
ಕಾರ್ಯಕ್ರಮದಲ್ಲಿ ನಿನಗೊಂದು ಅದೊಂದು ನೋವಿದೆ ಪಾಪ, ಏನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಯಾರು ನಿನ್ನ ಮಾತಿಗೆ ಬೆರಳಾಗಿ ಪಾಪ ಊರನ್ನ ಹಾಳು ಮಾಡಿ ಇಷ್ಟು ದಿನ ಕಲುಷಿತ ವಾತಾವರಣದಲ್ಲಿದ್ದೆ. ಊಟ ಹಾಳು ಮಾಡಿದೆ ನಾನು. ಇನ್ನು ದೇವಸ್ಥಾನ ಸುತ್ತ ಸಮುದಾಯ ಭವನ ಮಾಡ್ಬೇಕಾದ್ರೆ ನನ್ನ ಶ್ರಮ ಎಲ್ಲ ಕಮಿಟಿಯನ್ನು ಒಪ್ಪಿಸಿ ದೇವಸ್ಥಾನಕ್ಕೆಲ್ಲ ಸೇಫ್ಟಿ ಮಾಡಿದಾರೆ ನಾವು, ದೇವಸ್ಥಾನ ಅಭಿವೃದ್ಧಿ ಮಾಡಿರೋರು ನಾವು. ನೀನು ಏನು ಅಲ್ಲಿ ಪೂಜಾರ ಟ್ರಸ್ಟಿನ? ಯಾಕೆ ದೇವಸ್ಥಾನ ಬಿಟ್ಟು ನಿನಗೆ ಬೇರೆ ಬೆಳೆಯೋದು ಗೊತ್ತೇ ಇಲ್ಲ ಅಲ್ವಾ? ಬೇರೆ ಬಾರಪ್ಪ, ರಾಜಕೀಯಕ್ಕೆ ಬಾ. ನೀನೇನೋ ಎಲೆಕ್ಷನ್ ಇಲ್ಲದ್ರೆ ನಾನೇ ನೀನು ವಿರುದ್ಧ ನಿಲ್ತೀನಿ ಬಾ, ನೀನು ನಾನು ನಿಲ್ಲೋಣ, ಫೈಟ್ ಮಾಡೋಣ. 3 ಜನಗಳ ಮೇಲೆ ಯಾಕಪ್ಪ ಹೋಗ್ತೀಯ? ದೇವ್ರು ಬಿಟ್ಟು ಬಾ, ರಾಜಕಾರಣ ಮಾಡೋಣ. ನಾನೇ ನೀನು ನಿಲ್ಲೋದಾದ್ರೆ ಇವತ್ತು ಘೋಷಣೆ ಮಾಡು, ನಾನು ಘೋಷಣೆ ಮಾಡ್ತೀನಿ, ನೀನು ನಿಲ್ಲೋಣ. ಇದು ಸವಾಲಿದು. ನಾನು ನೀನು ಎಲೆಕ್ಷನ್ ನಿಲ್ಬೇಕು, ನನ್ನ ಆಪೋಸಿಟ್ ನಿಲ್ಬೇಕು. ನೀನೆಷ್ಟು ಹೊಡ್ತಾ ಅಂತೀಯ, ನಾನೆಷ್ಟು ಹೊಡ್ತಾ ಅಂತೀನಿ. ಬಾ ರಾಜಕಾರಣ ಮಾಡೋಣ. ಯಾಕಿದೆಲ್ಲ ಹಗಲೆಲ್ಲ ಸಂತೋಷ ತತ್ತೀಯಲ್ಲ ಪಾಪ. ಸಂತೋಷ ಇಲ್ದಿದ್ರೆ ನೀನು ಊರಿಗೆ ಬರ್ತಿರಲಿಲ್ಲ ಕಣ ಮಾರಾಯ. ಸಂತೋಷ ಇಲ್ದಿದ್ರು ಬರ್ತಿರಲೇ ಇಲ್ಲ ನೀನು ಊರಿಗೆ. ಯಾಕೆ ರಾಜಕಾರಣ ಬೇಡ? ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಈ ಮಾಧ್ಯಮದಲ್ಲಿ ಮಾತಾಡಿದ್ದೀನಿ. ನಿನಗೂ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇಲ್ಲ. ಕಾರ್ಯದರ್ಶಿ ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಕಮಿಟಿಗೆ 13-14 ಜನ ಮೆಂಬರ್ಸ್ ಇದ್ದಾರೆ. ಕಮಿಟಿಲಿ ನೀಟಾಗಿ ನಡ್ಕೊಂಡು ಹೋಗ್ತಾಯಿದೆ. ಅದ್ದೂರಿಯಾಗಿ ನೀನು 144 ಹಾಕ್ಸಿ ಶಾಸಕರಿಗೆ ಹೇಳಿ ಜಾತ್ರೆ ನಿಲ್ಸಕ್ಕೆ ಹೋದೆ, ಅದಾಗಲಿಲ್ಲ. ಸರಿ, ಜಾತ್ರೆನೂ ಆಯಿತು. ಮಾಳಮ್ಮಜ್ಜಿ ಅವಕಾಶ ಕೊಟ್ಟಿದ್ದಾಳೆ. ಊರಲ್ಲಿ ಯಾರ್ಯಾರಿಗೆ ಏನೇನು ಮಾಡಬೇಕು ಅದನ್ನೂ ಮಾಡಿದ್ದಾಳೆ. ನೀನು ಸುಮ್ಮನೆ ನನ್ನ ಮೇಲೆ ಬರಬೇಡ, ಟ್ರಸ್ಟಿ ಮೇಲೆ ಹೋಗ್ಬೇಡ, ಸಂತೋಷ್ ಅಣ್ಣ ಮೇಲೆ ಹೋಗ್ಬೇಡ. ಈ ಸಲ ನೀನು ದಯಮಾಡಿ ಹೇಳ್ತೀನಿ, ಎಲೆಕ್ಷನಿಗೆ ಬರಲೇಬೇಕು ನೀನು ನನ್ನ ವಿರುದ್ಧ. ನಾನೇ ನಿಲ್ಲೋದು ಬಾ. ಈ ಸಂದರ್ಭದಲ್ಲಿ ಹೇಳಿ ನೀನೇನಾರ ನಿಂತರೆ ನಾನು ನಿಲ್ತೀನಿ. ನೀನಿಲ್ಲ ಅಂದರೆ ನಾನು ಕೆಲ್ಲೆಟಿಗೆ ಮಾತು ಕೊಟ್ಟಿದ್ದೀನಿ, ಕೆಲ್ಲೆಟರ್ನ ನಾನು ಕಂಟೆಸ್ಟ್ ಮಾಡ್ತೀನಿ. ನೀನೇನಾರ ನಿಂತರೆ ನಾನೇ ನಿಲ್ಲೋದು ಬಾ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಅನಿಸಿ ನನ್ನ 2 ಮಾತು.